ಮಜ್ಜಿಗೆ ಫಸ್ಟ್ ಮ್ಯಾಚ್ ಸೂಪರ್ ಡೂಪರ್ ಧಮಾಕ, ಸೆಕೆಂಡ್ ಮ್ಯಾಚ್ ಲೋ ಸ್ಕೋರಿಂಗ್ ಅಂದ್ರು ಬಂಬಾಟ ಮಾಡೋರ ಸೂಪರ್ ಇತ್ತು ಅಂದರು. ಆಗಿದ್ದಲ್ಲಿ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಿರ್ತೇವೆ ಕಮೆಂಟ್ ಮಾಡಿರಿ. ಮ್ಯಾಚ್ ಹೆಂಗೆ ಅನಿಸ್ತು ಅದನ್ನು ಕಮೆಂಟ್ ಮಾಡಿ. ಇಲ್ಲಿ ಮಾಮು ನೋಡಿ ಏನೋ ನೋಡಿವಿ. ನಾ 22 ಬಾಲ್ನ 50 ಹೊಡೆದ್ಬಿಟ್ಟು ನೋಡಿ ಏನು ಮಾಡಿ ಡೇಂಜರ್ ಬ್ಯಾಟಿಂಗ್ ಆಡೀನಿ. ಅದು ಅಲ್ಲದೆ ಇವತ್ತು ಫಸ್ಟ್ ಮ್ಯಾಚ್ ಎಲ್ ಕ್ಲಾಸಿಕ್ ಪೈಟ್ ಟ್ರೋಫಿ ವರ್ಸಸ್ ಪೈಟ್ ಟ್ರೋಫಿ ನೋಡಿದ್ರೆ 5 ಟ್ರೋಫಿ ನಾವಾಗೈತಿ. ಈ ಸಲ ನಾವ್ ಗೆಲ್ತೀವಿ ನೋಡ್ರಿ. ಟೆಲಿಕಟ್ ಮ್ಯಾಚ್ ಇದ್ದ ಏನು ಚಲೋ ಆಡಿರು, ಏನು ಚಲೋ ಆಡ್ರಿ. ನಾನು ಅನ್ಕೊಂಡಿದ್ದೆ 15 ಓವರ್ನಾಗ ಮ್ಯಾಚ್ ಮುಗಿಸ್ತಾರತ್ತೆ ಕಟ. ಏನು ಲಾಸ್ಟ್ ಓವರ್ ಮಟ್ಟ ಹೋದ್ರಪ್ಪ ಅವನು. ಏನು ಜರ್ ಕಡ್ತಾ ಇನ್ನೊಂದು ಓವರ್ ಮಿಸ್ ಆಗೈತಪ್ಪ. ನೀವು ಸೋದ್ಲವ್ರಿಗೆ ಆಡಿದ್ರಿ. ಏನು ಮರ ಲಾಸ್ಟ್ ಓವರ್ ಮಟ್ಟ ಹೋಗಿ ಮ್ಯಾಚ್ ಅನ್ನೋದು ಅವನು. ಜಲ್ದಿ ಒಂದು ರನ್ ರೇಟ್ ಇಂಪ್ರೂವ್ ಮಾಡ್ಕೋತಾರತ್ ನಾ ಮಾಡಿದ್ವಿ ನೋಡ್ರಿ. SRS ದವ್ರಿಗೆ ಏನ್ರಿ ಸ್ಕೋರ್ ಸಿಕ್ಕಿತ್ತಪ್ಪ ಅವ್ರೆ ಇಟ್ಟ ತಳಿ ಹಾರದ್ ಮುಕ್ಕಿ ಬಿಡ್ತಿದ್ರ. ಇವರೇ ಹಾರದ್ ಮುಕ್ತಾರ ನೋಡಿದ್ರಲ್ಲ. 150 160 ರನ್ಲೆ ಸೋಲ್ತಿವತ್ತು ಮಾಡಿದ್ದು ನಾವ್ರ. ನಾನಂದ್ರೆ ಪರ ಜಲ್ದಿ ಔಟ್ ಆಗ್ಬಿಟ್ಟಿನಿ. ನಮ್ಮ ಮತ್ತು ಜೋರಲ್ಲಿ ನಿಂತ್ಕೈತಿ ನಮ್ಮ ಡೇಂಜರ್ ತೆರಿಗೇಟ್ರ ನೋಡೋದಾರ ನೋಡು. ಜಸ್ಟ್ 40 ರನ್ ಸೋತೀವಿ. ಇದು ಸೋಲಲ್ಲಿ ಇದು ನಮ್ಗೆ ಒಂದು ಲೆಕ್ಕಕ್ಕೆ. ಆ್ಯಕ್ಚುಲಿ ಇದೊಂದು ಲೆಕ್ಕಕ್ಕೆ ಗೆಲುವ ನೋಡ. ಹಿಂಗೆ ಆಡಂತೀವಿ ನೋಡ್ರಿ ಅವನೋನ. ಈ ಸಲ ಫಿಕ್ಸ್ ಕಪ್ ನಮ್ದು. ಇವರಿಗೆ ತಪ್ಪು ಮಾಡಿದ್ರೆ ನಾವು ಫಸ್ಟ್ ಬ್ಯಾಟಿಂಗ್ ಕೊಟ್ಟು ಆಪ್ಷನ್ ಮಾಡ್ಕೋದಾರೆ ಇವರು. ಇವ್ರಿಗೆ ಸೆಕೆಂಡ್ ಬ್ಯಾಟಿಂಗ್ ಕೊಡ್ಬೇಕು. ಫಸ್ಟ್ ಬ್ಯಾಟಿಂಗ್ ಕೊಟ್ಟು ಹೊಡ್ಬಿಡ್ತಾರಲ್ಲ ಹೊತ್ತು. ತಮ್ಮ ನೀವು ಸೆಕೆಂಡ್ ಬ್ಯಾಟಿಂಗ್ ಕೊಟ್ಟಿದ್ರು ಹೊಡಿತಿದ್ವಿ ನೋಡಿದಾನೆ. ನಮ್ಮ ಕಿಸಾನ್ ಹೆಂಗೆ ಹೊಡೆದಾನೆ. ಜೈ ಜವಾನ್ ಜೈ ಕಿಸಾನ್. ನಮ್ಮ ಡೇಂಜರ್ ಹೊಡೆದಾನ ಅವನು. ಭಾಳ ಮುಟ್ಟು ನೋಡ್ಕೋಬೇಕಲೇ, ಮುಟ್ಟು ನೋಡ್ಕೋಬೇಕು ನೀವು. ರನ್ ನಮ್ಮಲ್ಲಿ ಹೊಡೆದಾನೆ. ನೀವು ಎಷ್ಟು ಜಲ್ದಿ ಸನೆ ಬಂದಿತ್ತು. ನಮ್ಮ ಬಾಲರ್ಗಳು ನಾವು ಪಾಪ ಹೋಲತ್ತು ಪೆಟ್ಟು ಕೊಟ್ಟಿವಿ ನಿಮ್ಗೆ. ಸನೆ ಬರ್ಲಿ ಎಷ್ಟು ಬರ್ತಾರೆ ಬರ್ಲಿ ನೋಡೋಣ ಅಂತೇಗಟ. ಇಲ್ಲಿಕ್ಕ ನೀವು ಎಲ್ಲಿ 140 ದಾಟ್ತಿಲ್ಬೇಕ. ಸ್ಟಾರ್ಟಿಂಗ್ 3 ವಿಕೆಟ್ ಹೆಂಗೆ ಹೋಗಿದ್ದೀವಿ ನೋಡಿದ್ರೆ ದಾಬ್ದು ಹೋಗ್ಬಿಟ್ಟು. ಅದ್ರಾಗ ಕ್ಯಾಪ್ಟನ್ ನಾನು ಸ್ವಲ್ಪ ಜಾಸ್ತಿ ರನ್ ನಿಮ್ಗೆ ಬಿಟ್ಕೊಟ್ಟಿನಿ. ಹೋಗ್ಬಿಟ್ರೆ ಪಾಪ ನೋಡೋಣ ಭಾಳ ಕೆಟ್ಟ ಸಾಯ್ಕತ್ತಂತೇಗಟ. ಇಲ್ಲಿಕ್ಕ ನೀವು ಹಿನಾಮಾನ ಸೋತಿರ್ಲಿ. ಇನ್ನೂ ಹಿನಾಮಾನ ಸೋಲ್ತೀವಿ. 40 ರನ್ಲೆ ಕಡಿಮೆ ಆತನ T20 ಒಳಗೆ. ಅದು 80 ರನ್ಲೆ ಸೋತ ಹಾಕದ ಮುಚ್ಕೊಂಡು ನಡ್ರಿ ಇಲ್ಲಿಂದ. ಬರ್ರಿ ಮುಂದಿನ ಮ್ಯಾಚ್ ಸಿಗರೆ ಅವನವನ ತೋರಿಸ್ತೀವಿ ನಾವು ನೀವು ಅಂತೇಕಟ. ಯಾರು ಸೋಲ್ತಾರ ಯಾರು ಗೆಲ್ತಾರ ಅಂತೇಕಟ. ಏನು ನಿಮ್ಮ ಗ್ರೌಂಡ್ ಕೇಟ ಫುಲ್ ಫ್ಲಾಟ್ ಮಾಡ್ಕೊಂಡು ಕೇಟ ಏನೊಂದು ರನ್ ಹೊಡಿತೀರಿ. ನೆಕ್ಸ್ಟ್ ನಮ್ಮ ಗ್ರೌಂಡಿಗೆ ಬರ್ರಿ. ನಿಮ್ಮನ್ನು ಒಳ್ಳಾಡಿಸಿ ಹೊಡೆದು ಕಾಸ್ಲಿಕ್ಕಪ್ಪ ನಮ್ಮ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಮಾಡ್ರ ಹಾಕಿರ್ ನಾವು ನಮ್ಮ ಕೈ ತಡಕೋದಿಲ್ಲ. ನಮ್ಮನ್ನು ಡೇಂಜರ್ ಹೊಡಿತೀವಿ ನಾವು. ಜೀವನದಾಗ ಫಸ್ಟ್ ಮ್ಯಾಚ್ ಸೋತಿಲ್ಲ, ಇವತ್ತು ಸೋಲಿಸಿ ಬಿಟ್ರಲ್ಲ. ಬರ್ರಿ ನೀವು ಐತಿ ನಿಮ್ಗೆ ಐತಿ ಏನು ಕೊಡ್ತೀನಿ ನೋಡ್ರಿ. ಅವನು ಆಗಿದ್ದಲ್ಲಿ ಸಂಜು ಸ್ಯಾಮ್ಸಂಗ್ ಅವನು ಗ್ರೌಂಡ್ ಇಲ್ಲ ತೆಗಟ್ ನಮ್ಮ ಹುಡುಗ ಸಣ್ಣ ಹುಡುಗನ ಪಾಪ ಅವ್ನು ಸೋಲಿಸಿರಿ ಬಿಡುದಿಲ್ಲ ನೀವು. ಬರ್ರಿ ಗ್ರೌಂಡಿಗೆ ನಾವು ಹೊಡ್ಲಾರ್ದ ಶೇಡ್ ತಿರ್ಸ್ಕೊತೀವಿ ಗ್ಯಾರಂಟಿ. ಬರ್ರಿ ಗ್ರೌಂಡಿಗೆ ನಾವು ಶೇಡ್ ತಿರ್ಸ್ಕೊತೀವಿ, ನೀವು ತಿರ್ಸ್ಕೊತೀರಿ ನೋಡಿ ಬಿಡೋಣ. ಆಗಿದ್ದಲ್ಲಿ ಏನು ತಿಂದ್ರಿ ನೀವು. ಹೆಡ್ ಅಂದ್ರೆ ಹೆಡ್ ಆಡಿಸು ಹೆಡ್ ನಿಂತಂದ್ರೆ ರಾಕ್ಷಸ ಇದ್ದಂಗೆ ಅವನು. ಯಾವ ಬರ್ತೀರಿ ಬರ್ರಿ ಒಟ್ಟ ಬಿಡುದಿಲ್ಲ. ನಮ್ಮನ್ನು ತೆಲಿಕೇಟ್ರ ನೋಡ್ತೀನಿ. ನಿಮ್ಗೆ ಗೊತ್ತಾಯ್ತಿಲ್ಲ. ನಾ ಬಿಟ್ರು ನಮ್ಮ ಅಭಿಷೇಕ್ ಅದಾನ, ರೆಡ್ಡಿ ಅದಾನ, ಮತ್ತು ಈಗ ಕಿಸಾನ್ ಜಾಯಿಂಟ್ ಆಗ್ಯಾನ. ಅದು ಹಾಳಾಗಲ್ಲಿ ಬಿಡ್ರಿ. ಕ್ಲಾಸನ್ ಅದನ ಹೇಳ್ತಿದ್ರಿ. ಕ್ಲಾಸನ್ ಅಂದ್ರೆ ನಾಯಿ ಹೊಡೆದು ಸತ್ಯಾನಾಶ ಮಾಡಿಬಿಡ್ತಾನೆ ಪೂರ್ತಿ ಗ್ರೌಂಡ್ ತುಂಬ. ಮರಿಬೇಡ್ರಿ. ಅದೆಲ್ಲ ಬಿಡ್ರಿ ಅವನು. ಸೆಕೆಂಡ್ ಮ್ಯಾಚಿಗೆ ಬರ್ರಿ. ಸೆಕೆಂಡ್ ಮ್ಯಾಚಿಗೆ ನೋಡಿದ್ರಣ ಲೈಟ್ನಿಂಗ್ ಸ್ಟಂಪಿಂಗ್ 0.12 ಲೈಟ್ನಿಂಗ್ ಸ್ಟಂಪಿಂಗ್ ಅವನವನು. ಸ್ಟಂಪ್ ಟ್ರೈನ್ ಮಾಡಿಬಿಡ್ತಪ್ಪ. ಏನು ಸೂರ್ಯ ಎಲ್ಲ ಧೋನಿ ಮುತ್ತೆ ಅದನ್ನ ಸ್ಟಾಂಪ್ ಬಿಟ್ಟು ಹಾಕ್ಯಲ್ಲ ಗೊತ್ತಾಕೈತಿಲ್ಲ. ಧೋನಿ ಮುತ್ತೆ ಇದ್ದಪ್ಪ ಸ್ಟಾಂಪ್ ಬಿಡಬಾರ್ದು ಅಂತವ್ರಿಗೂ ಗೊತ್ತಾಯ್ತದ. ನೀ ಬಿಟ್ಟು ಹೋಗ್ಯಲ್ಲ ಮಾರೇ. ಇಟ್ಟು ದಿವಸ ಆಡಾಯ್ತಿ ಬುದ್ಧಿ ಬಂದಿಲ್ಲ ಏನಾದರೂ. ಸ್ಟಾಂಪ್ ಬಿಡಬಾರ್ದತ್ತೆ ಕಟ್ಟ. ಥೂ ನಿನ್ನ ಅಪ್ಪನ. ಈ ಕೊಹ್ಲಿ ಅಣ್ಣಾರ ಧೋನಿ ಅಣ್ಣಾರು ಇಷ್ಟು ದಿವ್ಸ ಖಾಲಿ ಕೂತ ಅವ್ರು ಸ್ಟಂಪಿಂಗ್ ಮಾಡೋದು ಸ್ವಲ್ಪ ಲೇಟ್ ಮಾಡ್ತಾರತ್ತ ನಾ ತಿಂತಿದ್ದೆ. ಇವರೇನಿಲ್ಲ ಭಾಳ ಸಿಕ್ಕತ್ತಿಲ್ಲ ಟೈಮ್ ಅಂತ ಅನಿಸ್ಬಿಟ್ರೆ ಅವನು. ಏನು ವಯಸ್ಸಾಗೈತೋ ಇಲ್ಲೋ ಮಾರೇ. ಧೋನಿ ಮುತ್ತಾರ ವಯಸ್ಸಿಗೆ ಸಾಕತ್ತಿಲ್ಲ ನಿಮ್ಗೆ ಏನರ ಬಂದವ್ರ ನಮ್ಮನ್ನು ತಿಳಿ ಅನಿಸ್ತಿರ್ಲ ಗೊತ್ತಾಕೈತಿಲ್ಲ. ಅದ್ರಾಗ ಫಸ್ಟೇ ಬಾಲ್ ಹಿಂದೆ ಬ್ಯಾಕಪ್ ತಿಪ್ಪೋರು ಬಿಟ್ಟಿದ್ದು ನೋಡಿದ್ರೆ ಅವನವನ ಬಿಟ್ಟು ಹೋಗ್ಬೋದಪ್ಪ ಅಂತ ನಾ ಅನ್ಕೊಂಡಿದ್ದೆ. ನೀವೇನು ನಮ್ಮನೆ ಸ್ಟಂಪಿಂಗ್ ಮಾಡುವ ಎಲ್ಲಿ ಪಟ್ ಹಾಳತ್ತವನವನು. ಏನಂತಿದ್ದಿಲ್ಲ ಸೂರ್ಯ ಏನಂತಿದ್ದೆ ಅವನವನು. ಸೂರ್ಯ ಚಂದ್ರನಿಗೆ ವಯಸ್ಸಾಗೋದ
ನಾವು ಒಂಥರ ವೈನ್ ಇದ್ದಾಗ ವಯಸ್ಸಾಗೋದಿಲ್ಲ. ಎಷ್ಟು ವಯಸ್ಸಿದ್ದಲ್ಲ ಅಷ್ಟು ಡೇಂಜರ್ ಆಗ್ತಿರ್ತಿಲ್ಲ. ನೀವು ತಿಳ್ಕೊಂಬಿಡ್ನಿ. ಹಿಂದೆ ನಾ ಅದಿನಪ್ಪ ಅಂದ್ರೆ ಅವನು ಸ್ಟಾಂಪ್ ಬಿಡಕ್ಕೆ ಹೋಗ್ಬಾರ್ದು. ಬೇರೆದವ್ರು ಯಾರು ಬೇಕಾದವ್ರಲ್ಲಿ ಸ್ಟಾಂಪ್ ಬಿಡೋದು ನಡಿತೈತಿ. ನಾ ಇದ್ದಾಗ ಬಿಟ್ಟು ನೀ ಸತ್ತಿ ನೋಡಿ 0.12 ಸೆಕೆಂಡ್ ಏನು ಅಲ್ಲ. ಕಾರಣ ಮುಚ್ಚಿ ಬಿಟ್ರೊಟ್ಟೆ ಹೊಡೆದ್ಬಿಟ್ಟು ಒಂದು ಸೊಳ್ಳೆ ಹೊಡೆದ್ಬಿಟ್ಟು ಪಕ್ಕ ಟಾಕಂತ ಯಾವ ನಮ್ಮ ಡೇಂಜರ್ ಹೊಡೆದ ನೋಡ ಅವನು. ನೀ ಇನ್ನೊಂದ್ಸಲ ಸ್ಟಾಪ್ ಬಿಡ್ಬೇಕಾದ್ರೆ 100 ಸಲ ವಿಚಾರ ಬಿಡ್ಬೇಕು. ಹೇ ಸೂರ್ಯ, ನನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ಲೆ, ನನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಹೊರ್ಕೊಂಡಿಸಿದ ಮಗನ ತೈತೈತೆ ಎಲ್ಲಿ ನಿನಗೆ? ಎಲ್ಲರಿಗೆ ಬಾಲಿಂಗ್ ಕೊಟ್ಟು ನನಗೆ ಯಾಕೆ ಬಾಲಿಂಗ್ ಕೊಟ್ಟಿಲ್ಲ ಮಗನ ನೀ? ನಾನು ಏನರ ಜೇರ್ ಕಡ್ತಾ 1-2 ಬಾಲ್ ಕೈ ತಿರುಗಿಸ್ತಿದ್ನಲ್ಲ. ಏನ್ಲೇ ಏನು ತಿಂದೀನಿ? ನಾನು ನಿನಕ್ಕಿಂತ ಮೊದಲು ಬಾಲರ್ ಆಗಿದ್ದೆ, ನನಗೆ ಬಾಲಿಂಗ್ ಕೊಟ್ಟಿಲ್ಲ ಮಗ ನೀ ಅಂದರು. ಏನು ಲೆಪ್ಪ ನೀ ಅವನೋಣ? ನಾನು ಸಬ್ಸ್ಟಿಟ್ಯೂಟ್ ಮಾಡಿ ಹೊರ್ಕೊಳ್ಸ್ದ ಕಡೆಗೆ ಫೀಲ್ಡಿಂಗ್ ಮಾಡೋದ್ರ ಒಳಗಿಟ್ಟೋಗ್ಬೇಕಿಲ್ಲ. ಏನ್ಲಿ ಸ್ವಲ್ಪ ಕಿಮ್ಮತ್ತಿಲ್ಲ, ಸೀನಿಯರ್ ಸಿಟಿಜನ್ ಇದೀನಿ ಆದರೂ ಸ್ವಲ್ಪ ನೋಡು ಧೋನಿ ಮತ್ತೆ CSK ನೋಡಿ ಕಲಿಯರ್ಲಿ. ಎತ್ತೋದು ನಿಮಗೆ ನಾಚಿದ್ದೆ ನಾನು. ಏನರ ಮೇಲ್ ಪ್ಲೇಯರ್ಗಳನ್ನ ಹೊರ್ಕೋರ್ಸಾರ ಯಾರ? ಹಿಂಗಾಗಿ ಸೋಲ್ತಿರ್ಲಿ ನೀವು. ಹಿಂಗಾಗಿ ಮಾನ ಮರ್ಯಾದೆ ಎಲ್ಲ ತಗೊಂಡ್ಬಿಡ್ತೀರಿ. ಸುಮ್ಮ ಸಬ್ಸ್ಟಿಟ್ಯೂಟ್ ಮಾಡ್ಲಾರ್ದೆ ಬೇರೆದವ್ರನ್ನ ಯಾರನ್ನ ಸಬ್ಸ್ಟಿಟ್ಯೂಟ್ ಮಾಡಿಕೆಟ್ಟು ಎಲ್ಲರಿಗೆ ಹೆಂಗೆ ಬಾಲಿಂಗ್ ಕೊಟ್ಟಿಲ್ಲ, ನನಗೂ 1 ಓವರ್ ಬಾಲಿಂಗ್ ಕೊಡ್ಬೇಕಿತ್ತು ಮಗನ. ನಾನು ಚಲೋ ತಂಗೆ ಬಾಲ್ ತರಿಸಿ ಕೆಟ್ಟು ಒಗೆದು ಬಿಡ್ತಿದ್ದೆ. ಲಾಸ್ಟ್ 1 ಓವರ್ ಹೆಂಗೆ ಸೋತಿದ್ರಲ್ಲ ಅದ 1 ಓವರ್ ನಾವು ಒಗೆದು ಬಿಡ್ತಿದ್ದೆ ಚಲೋ ತಂಗ. ರೋಹಿತ್ ಪಾಪ ಹೋಲಿ ಬಿಡು. ಹೋದ ಸಲ ಅವನವನು ಪಾಂಡ್ಯ ಸ್ವಲ್ಪ ಕಾಂಟ್ರವರ್ಸಿ ಮಾಡ್ಕೊಂಡ ಇವ್ನಿಗೆ ಮಾಡ್ಕೊಂತಿದ್ದಾನ ಅವನವನು. ಅಲ್ಲಿ ನಿಂದರು ಇಲ್ಲಿ ನಿಂದರು ಅದು ಹೇಳಿದ್ದ ನೆನಪೈತಿಲ್ಲ. ಪಾಪ ತಲೆ ಕೆಟ್ಟ ಇಂಥ ಯಾವ ತಲೆ ಹಾಕೊಳ್ಳಿಲ್ಲ, ಸುಮಾರು ಕುಂದ್ರಿಸ್ಬಿಟ್ಟಾನೆ. ಇಂಥ ಯಾವ ಸಮಸ್ಯೆ ಬರಬಾರ್ದು ಕೆಟ್ಟ ಅದ್ರ ಸಂಬಂಧ. ಹೋಲಿ ಬಿಡ ಅವನವನು. ಫಸ್ಟ್ ಮ್ಯಾಚ್ ಹೋಗ್ತಾರೆ ನೀವು ಹಾಕಿದ್ರೆ ಫಸ್ಟ್ ಮ್ಯಾಚ್ ಇತಿಹಾಸದಾಗ ಗೆದ್ದಿಲ್ಲ ಅದು. ಎದಕ್ಕೆ ಸುಳ್ಳೆ ಟೆನ್ಷನ್ ತೊಗೋತೀರಿ? ಫಸ್ಟ್ ಮ್ಯಾಚ್ ನೀವು ಗೆಲ್ಲೋದಿಲ್ಲ, ಬಿಟ್ಟು ಬಿಡ್ರಿ.